1882ನೇ ಇಸ್ವಿನಲ್ಲಿ ಮೈಸೂರು ಗೂಡ್ಸ್ ಶೆಡ್ ಟರ್ಮಿನಲ್ ಶುರುವಾಗಿತ್ತು. 1882 ಮೈಸೂರಿನಲ್ಲಿರುವ ರೈಲ್ವೆ ಸ್ಟೇಷನ್ ಹತ್ರ ಇರುವಂಥ ಗೂಡ್ಸ್ ಶೆಡ್, ಅದನ್ನು ಈಗ MNGT ಅಂತ ಕರೀತಾರೆ. MNGT ಅಂದರೆ ಮೈಸೂರು ನ್ಯೂ ಗೂಡ್ಸ್ ಟರ್ಮಿನಲ್ ಅಂತ. ಅದ್ರ ಮೇಲೆ ಕಣ್ಣು ಬಿದ್ದುಬಿಟ್ಟದೆ. ಹಾಳಾದ ಕಣ್ಣುಗಳು ಎರಡೆರಡು ಕಣ್ಣುಗಳು ಬಿದ್ದುಬಿಟ್ಟವೆ ಇಲ್ಲಿ. ಒಂದು ವಿ ಸೋಮಣ್ಣನ ಕಣ್ಣು, ಇನ್ನೊಂದು ನಮ್ಮ HD ಕುಮಾರಸ್ವಾಮಿ ಸಾಹೇಬ್ರ ಕಣ್ಣು. ಅದನ್ನು ಇಲಿಯೂರಿಗೆ, ಮಂಡ್ಯದಲ್ಲಿರುವಂಥ ಇಲಿಯೂರಿಗೆ ಶಿಫ್ಟ್ ಮಾಡುವಂಥದ್ದಕ್ಕೆ ಪ್ರಯತ್ನ ಮಾಡ್ತಾರೆ. 2024 ಅಕ್ಟೋಬರ್ ತಿಂಗಳಲ್ಲೇ ಶಿಫ್ಟಿಂಗ್ಗೆ ತಯಾರಾಗಿತ್ತು. ಆಗ ನಾನು ಮುಖ್ಯಮಂತ್ರಿಗಳನ್ನು ಪರ್ಸ್ನಲಾಗಿ ಭೇಟಿ ಮಾಡಿ ಅವರಿಂದ ಒಂದು ಪತ್ರವನ್ನು ವೈಷ್ಣವ್, ಕೇಂದ್ರ ರೈಲ್ವೆ ಮಂತ್ರಿ, ಅವರಿಗೆ ಪತ್ರವನ್ನು ಬರೆಸಿ ಫೋನಲ್ಲಿ ಮಾತಾಡಿಸಿದ್ದೀನಿ. ವಿ ಸೋಮಣ್ಣನವರಿಗೂ ಕಾಪಿ ಹಾಕ್ಸಿದ್ದೀನಿ. ಅದು ಹಾಕದ ಮೇಲೆ ನಿಂತಿತ್ತು. ಈಗ ಇದಕ್ಕಿದ್ದಂಗೆ ಮತ್ತೆ ಅದು ಇಲಿಯೂರು ಬೇಡ ಪಾಂಡವಪುರಕ್ಕೆ ತಗೊಂಬರೋಣ ಅಂದ್ಬಿಟ್ಟು ಮನೆ ಎಲ್ಲ ಇನ್ಸ್ಪೆಕ್ಷನ್ ಬಂದವ್ರೆ. ಮಾಧ್ಯಮದವ್ರು ಕೇಳಿದ್ದಕ್ಕೆ ಇಲ್ಲ ಅಂತಾರೆ, ಸುಳ್ಳು ಹೇಳ್ತಾರೆ. ನಾವು ಹೇಳ್ತಾ ಇಲ್ಲ ಸ್ವಾಮಿ, ನಿಮ್ಮ DRM, ಮೈಸೂರು DRM, he has given a paper statement. He has made it very clear, in all the newspaper it has appeared, we are going to shift ಅಂತ ಅವ್ರು ಹೇಳ್ತಾರೆ ಇಲ್ಲಿ ಭಾಳ ಸ್ಪಷ್ಟವಾಗಿ. ಮುದಿತ್ ಮಿತ್ತಲ್ ಅನ್ನೋರು 4ನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ವಿ ಆರ್ ಗೋಯಿಂಗ್ ಟು ಶಿಫ್ಟ್ ದಿಸ್ ಟು ಇಲಿಯೂರು, ಅದರ್ವೈಸ್ ಪಾಂಡವಪುರ ಅಂತ. ಯಾಕೆ ಶಿಫ್ಟ್ ಮಾಡ್ತಾರೆ ಅಂತ ನಾನು ಕೇಳಿದಾಗ, ಒಂದೇ ಭಾರತ್ ಅಂತ ಒಂದು ಟ್ರೈನ್ ಬರ್ತದಲ್ಲ ಚೆನ್ನೈಯಿಂದ, ಬಂದು ಮಧ್ಯಾಹ್ನ ಬಂದು ಹೊರಟುತ್ತದೆ, ಇನ್ನೊಂದು ರಾತ್ರಿಗೆ ಬರ್ತದೆ 11 ಗಂಟೆಗೆ. ಆ ಟ್ರೈನ್ ಬಂದಾಗ ಉಳ್ಕೊಳ್ಳೋಕ್ಕೆ, ಯಾರು ಜನಗಳು ಉಳ್ಕೊಳ್ಳೋಕ್ಕಲ್ಲ, ಟ್ರೈನ್ ಉಳ್ಕೊಳ್ಳೋಕ್ಕೆ, ಟ್ರೈನ್ ನಿದ್ದೆ ಮಾಡೋಕ್ಕೆ ಆ ಜಾಗ ತಾತಾವರಂತೆ. ಅಷ್ಟು 50 ಎಕರೆ ಜಾಗನ ಆ ಟ್ರೈನ್ನ ಅಲ್ಲಿ ನಿಲ್ಲಿಸ್ಬಿಟ್ಟು ಅದಕ್ಕೆ ನೆಮ್ಮದಿಯಾಗಿ ನಿದ್ದೆ ಮಾಡಿಸಿ, ಬೆಳಗ್ಗೆ ಸ್ನಾನ ಮಾಡಿಸಿ, ಯಾವುದಕ್ಕೆ ಟ್ರೈನ್ಗೆ, ಆಮೇಲೆ ಬೆಳಗ್ಗೆ 5:15 ಸ್ಟೇಷನ್ಗೆ ಕರ್ಕೊಂಬರೋಕ್ಕೆ ಆ ಜಾಗನ ಉಪಯೋಗಿಸ್ಕೊಂತಾರಂತೆ. ಆಹಾಹಾ, ಅಪ್ಪ ದೇವರು ಇವ್ರಿಗೆ ಎಂಥ ಬುದ್ಧಿ ಕೊಟ್ಟವ್ರೆ ಅನ್ನುವಂಥದ್ದಕ್ಕೆ ಇದು ಉದಾಹರಣೆ. ಆ ಗೂಡ್ ಶೆಡ್ ಮೇಲೆ 10,000 ಜನ ಅವರ ಜೀವನ ಅವಲಂಬಿತರಾಗಿದ್ದಾರೆ. 10,000 ಜನ, ಲೋಡರ್ಸ್, ಅನ್ಲೋಡರ್ಸ್, ಡ್ರೈವರ್ಸ್, ಲಾರಿ ಡ್ರೈವರ್ಸ್, ಕ್ಲೀನರ್ಸ್, 10,000 ಜನ ದಿನನಿತ್ಯ ಊಟ ಮಾಡಿ ತಿಂತಾ ಇದ್ದಾರೆ. 600 ಟ್ರಕ್ ಲೋಡಿಂಗ್ ಆ್ಯಂಡ್ ಅನ್ಲೋಡಿಂಗ್ ಆಗುತ್ತೆ ದಿವಸ. 600 ಟ್ರಕ್ ಲೋಡಿಂಗ್ ಆ್ಯಂಡ್ ಅನ್ಲೋಡಿಂಗ್ ಆಗುತ್ತೆ. ನಾನು ರೈಲ್ವೆ ಡಿಪಾರ್ಟ್ಮೆಂಟಿಂದ ಮಾಹಿತಿ ತಗೊಂಡಿದ್ದೀನಿ. ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ 2025-26ನೇ ಸಾಲಿಗೆ ಬರೀ ಗೂಡ್ಸ್ ಟ್ರಾನ್ಸ್ಪೋರ್ಟಿಂದ ಮೈಸೂರು ಸಂಪಾದನೆ ಮಾಡಿರೋ ದುಡ್ಡು ಎಷ್ಟು ಗೊತ್ತಾ? 4,990 ಕೋಟಿ. 4,990 ಕೋಟಿಯಿಂದ 10 ಕೋಟಿ ಕಮ್ಮಿ. ಎಷ್ಟಕ್ಕೆ? 5,000 ಕೋಟಿಗೆ ಸಂಪಾದನೆ ಮಾಡಿರೋದು. 5,000 ಕೋಟಿ ಹಣವನ್ನು ಸಂಪಾದನೆ ಮಾಡಿದೆ ಲಾಭ. ಪ್ಯಾಸೆಂಜರ್ಸಿಂದ ಸಂಪಾದನೆ ಮಾಡಿರೋದು ಎಷ್ಟು ಗೊತ್ತಾ? ಬರೀ 450 ಕೋಟಿ. ಬರೀ 450 ಕೋಟಿ. ಇದನ್ನು ಶಿಫ್ಟ್ ಮಾಡುವಂಥದ್ದಕ್ಕೆ ದುರಂತ 1882ನೇ ಇಸ್ವಿನಲ್ಲಿ ಮೈಸೂರಿನಲ್ಲಿರುವಂಥ ಗೂಡ್ಸ್ ಟರ್ಮಿನಲ್ನ ಶೆಡ್ಡನ್ನು ನಿರ್ಮಾಣ ಮಾಡಿದ್ದು ಕೃಷ್ಣರಾಜ ಒಡೆಯರ್ 3, ಅವರ ದತ್ತು ಪುತ್ರ, ಈಗ ರಾಜ ಅಂತ ಆಗಿದಾರಲ್ಲ, MP ಮಾಡೋರಲ್ಲ ಈ ಜನಗಳು, ಅವರು ಅದಕ್ಕೆ ಸಪೋರ್ಟು. ಇನ್ಸ್ಪೆಕ್ಷನ್ಗೆ ಅವರು ಹೋಗಿದ್ರು. ಎಂಥ ದುರಂತ ನೋಡಿ, ಎಂಥ ದುರಂತ ನೋಡಿ. ಕುಮಾರಸ್ವಾಮಿಗಳೇ, ದಯಮಾಡಿ ನೀವು ಕೇಂದ್ರದಿಂದ ಏನೇನು ಯೋಜನೆಗಳನ್ನ ಕರ್ನಾಟಕಕ್ಕೆ ತಂದ್ರಿ, ಆಯಿತು ಬೇಡಿ ಬಿಡಿ, ಕರ್ನಾಟಕಕ್ಕೆ ಏನೂ ತರಲಿಲ್ಲ ಅನ್ನುವಂಥದ್ದು ಗೊತ್ತು. ಸುಮ್ಮನೆ ನಮ್ಮ ಮೇಲೆ ಗೂಬೆ ಕೂರಿಸುವಂಥ ಕೆಲಸವನ್ನು ಮಾಡ್ತೀರಿ. ಇರೋ ಯೋಜನೆಗಳನ್ನು ನಿಮ್ಮ ಕಡೆ ನಿಮ್ಮೂರಿಗೆ ಶಿಫ್ಟ್, ನಿಮ್ಮ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಗೆ ಶಿಫ್ಟ್ ಮಾಡ್ಕೊಂಬಿಟ್ರೆ ನಮ್ಮ ಕತೆ ಏನು? ಚಾಮುಂಡಿ ಬೆಟ್ಟನೂ ಶಿಫ್ಟ್ ಮಾಡ್ಕೊಂಬಿಡಿ ಅಂತ, ಆ ದೇವತೆಯನ್ನು ತೊಗೊಂಡೋಗಿ ಅಲ್ಲೇನ ಬೇರೆ ಯಾವುದಾರ ಬೆಟ್ಟದಲ್ಲಿ ತೊಗೊಂಡೋಗಿ ಇರಿಸುವಂಥ ಕೆಲಸವನ್ನು ಮಾಡಿ ಅಲ್ಲಿಗೆ ಶಿಫ್ಟ್ ಮಾಡ್ಕೊಳ್ಳೋಂಥ ಕೆಲಸ, ಮೈಸೂರನ್ನೇ ಶಿಫ್ಟ್ ಮಾಡ್ಕೊಂಬಿಡಿ. ನಾವೇನು ಮಾಡಬೇಕು? ಎಂಥ ದುರಂತ ನೋಡಿ. ಪಾಪ ಅವರೆಲ್ಲ ಓಟ್ ಹಾಕಿದ್ರು BJPಗೆ, ರಾಜರು ಅಂತ. ಅವರು ಸಪೋರ್ಟ್ ಮಾಡ್ತಾವ್ರೆ. ದುರಂತ ಇದು. ನಾನು, ತನ್ವೀರ್ ಸೇಠ್ ಅವರು, ಆ ಲೋಡರ್ಸ್ ಅಸೋಸಿಯೇಷನ್ ಅವ್ರ ಜೊತೆ ಒಂದು 500 ಜನ ಸೇರಿದ್ರು. ಮೊನ್ನೆ ಹೋಗಿ ಒಂದು ಮೀಟಿಂಗ್ ಮಾಡಿದ್ದೀವಿ. ಉಗ್ರವಾದ ಚಳುವಳಿಯನ್ನು ನಾವು ಪ್ರಾರಂಭ ಮಾಡ್ತೀವಿ. ಒಂದು ವಾರ ಆದಮೇಲೆ ಇಡೀ ಎಂಟೈರ್ ರೈಲ್ವೆ ಸ್ಟೇಷನ್ನೇ ಬಂದ್ ಮಾಡ್ತೀವಿ. 5,000 ಜನ ಸೇರಿ
ಎಂಟೈರ್ ರೈಲ್ವೆ ಸ್ಟೇಷನ್ನೇ ಬಂದ್ ಮಾಡ್ತೀವಿ. ಅದೇನು ಮಾಡ್ತಾರೋ ಮಾಡಲಿ, ಗೋಲಿಬಾರ್ ಆದರೂ ಪರವಾಗಿಲ್ಲ, ಯಾವ ಕಾರಣಕ್ಕೂ ಈ ಗೂಡ್ಸ್ ಟರ್ಮಿನಲ್ನ ಶಿಫ್ಟ್ ಮಾಡುವಂಥದ್ದಕ್ಕೆ ಬಿಡಲ್ಲ ಅನ್ನುವಂಥದ್ದು ನೇರವಾಗಿ ಹೇಳ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಎರಡನೇ ಪತ್ರವನ್ನು ಬರೆದವ್ರೆ.